ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ SEP 3rd ಸೆಮ್ BCom ಕನ್ನಡ ಪಠ್ಯಪುಸ್ತಕದಲ್ಲಿ ನೀಡಲಾಗಿರುವಂತಹ ಡಾಕ್ಟರ್ ಎಸ್ ಜಯಲಕ್ಷ್ಮಿಯವರು ಬರೆದಿರುವಂತಹ ಆಗಮನ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು BU ಕನ್ನಡ ಲರ್ನಿಂಗ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪಾಠದ ಸಾರಾಂಶ ಹೀಗಿದೆ. ಒಂದು ದಿನ ಮಾನಿನಿ ದಿನಪತ್ರಿಕೆ ಓದ್ತಿರುವಾಗ ಒಂದು ವಿಶೇಷವಾಗಿರುವಂತಹ ಅಡ್ವರ್ಟೈಸ್ಮೆಂಟ್ ಅವಳ ಕಣ್ಮುಂದೆ ಸೆಳೆಯುತ್ತೆ. ಅದರಲ್ಲಿ ಏನು ಬರೆದಿರುತ್ತೆ ಅಂದರೆ, ನಿಮ್ಮ ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ತಾತ ಅಜ್ಜಿಯರು ಇಲ್ಲ ಅಂದರೆ ನಾವು ನಿಮ್ಮ ಮಕ್ಕಳಿಗೆ ತಾತ ಅಜ್ಜಿಯರಾಗಿ ಪ್ರೀತಿಯಿಂದ ನೋಡ್ಕೊಳ್ತೇವೆ. ಸಂಬಳ ಏನೂ ಬೇಡ, 2 ಹೊತ್ತಿನ ಊಟ ಹಾಕಿದ್ರೆ ಸಾಕು ಅಂತ ಬರೆದಿರುತ್ತೆ. ಇದನ್ನು ನೋಡಿ ಮಾನಿನಿಗೆ ಆಶ್ಚರ್ಯ ಆಗುತ್ತೆ. ಇಂಥ ಕಾಲನೂ ಬಂದ್ಬಿಡ್ತಾ ಅಂತ ಯೋಚನೆ ಮಾಡ್ತಾಳೆ ಮಾನಿನಿ ಒಂದು ದೊಡ್ಡ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿರ್ತಾಳೆ. ಅವಳ ಗಂಡ ಮೊನೀಶ್ ಸಾಫ್ಟ್ವೇರ್ ಇಂಜಿನಿಯರ್. ಇವರಿಗೆ ಮೊನಿಕಾ ಅನ್ನೋ ಮುದ್ದಾದ ಮಗಳಿದ್ದಾಳೆ. ಇವರ ಕುಟುಂಬದಲ್ಲಿ ಯಾವುದೇ ರೀತಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದಿಲ್ಲ. ಆದರೂ ಮಾನಿನಿಗೆ ಮನಸ್ಸಿನಲ್ಲಿ ಒಂದು ದೊಡ್ಡ ಕೊರತೆ ಕಾಡ್ತಾ ಇರುತ್ತೆ. ಮಾನಿನಿ ತನ್ನ ಬಾಲ್ಯವನ್ನು ತಾತ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಹೀಗೆ ಎಲ್ಲ ಬಂಧುಗಳೊಂದಿಗೆ ಅವಿಭಕ್ತ ಕುಟುಂಬದಲ್ಲಿ ಸಂತೋಷವಾಗಿ ಅವಳ ಬಾಲ್ಯಕಾಲ ಕಳೆದಿರುತ್ತೆ. ಆದ್ದರಿಂದ ಮದುವೆ ಆದಮೇಲೆ ಕೂಡ ಅವಳು ಇದೇ ರೀತಿ ಒಂದು ದೊಡ್ಡ ಜಾಯಿಂಟ್ ಫ್ಯಾಮಿಲಿನಲ್ಲಿ ಬದುಕಬೇಕು ಅನ್ನೋದು ಅವಳ ಕನಸಾಗಿರುತ್ತೆ. ಆದರೆ ಅವಳನ್ನು ಪ್ರೀತಿಸಿ ಮದುವೆ ಆಗಿರುವಂತಹ ಮೊನೀಶ್ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡಿರ್ತಾನೆ. ಹೀಗಾಗಿ ಮದುವೆ ಆದಮೇಲೆ ಮಾನಿನಿಯ ಕನಸಿನಂತೆ ತಾತ ಅಜ್ಜಿ ಇರೋ ಸಂಸಾರ ಸಿಗೋದಿಲ್ಲ. ಮೊನೀಶ್ ಅವಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡ್ರೂ ಕೂಡ ಮನೆಯಲ್ಲಿ ಹಿರಿಯರು ಇಲ್ಲ ಅನ್ನೋ ಕೊರತೆ ಅವಳಿಗೆ ಯಾವಾಗಲೂ ಅನುಭವ ಆಗ್ತಾ ಇರುತ್ತೆ. ಮಗಳು ಮೊನಿಕಾಗೆ ತಾತ ಅಜ್ಜಿ ಪ್ರೀತಿ ಸಿಗದೇ ಇರೋದಕ್ಕೆ ಮಾನಿನಿಗೆ ತುಂಬ ಬೇಸರ ಆಗ್ತಿರುತ್ತೆ. ತನ್ನ ತಂದೆ ತಾಯಿ ಮುಂಬೈನಲ್ಲಿ ಇರೋ ಕಾರಣ ಅವರು ಯಾವಾಗಲೂ ಜೊತೆಯಲ್ಲಿರೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಹೀಗಾಗಿ ಮನೆಯಲ್ಲಿ ಹಿರಿಯರು ಇದ್ದರೆ ಕುಟುಂಬದಲ್ಲಿ ಯಾವಾಗಲೂ ಸಂತೋಷ, ಮಾರ್ಗದರ್ಶನ ಮತ್ತು ಪ್ರೀತಿ ಹೆಚ್ಚಾಗ್ತಿತ್ತು ಅಂತ ಅವಳು ಯಾವಾಗಲೂ ಹೇಳ್ಕೊಳ್ತಾ ಇರ್ತಾಳೆ. ಮಕ್ಕಳನ್ನು ದತ್ತು ಪಡಿಬಹುದು, ಆದರೆ ತಾತ ಅಜ್ಜಿಯರನ್ನು ಎಲ್ಲಿಂದ ತರಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗದೆ ಮಾನಿನಿ ಚಿಂತಿಸ್ತಾ ಇರ್ತಾಳೆ. ಇದೇ ಸಂದರ್ಭದಲ್ಲಿ ಪತ್ರಿಕೆಯಲ್ಲಿ ಕಂಡಿರುವಂತಹ ಈ ಒಂದು ಅಡ್ವರ್ಟೈಸ್ಮೆಂಟ್ ಅವಳ ಮನಸ್ಸಿನಲ್ಲಿ ಹೊಸ ಆಸೆಯನ್ನು ಮೂಡಿಸುತ್ತೆ. ಕಾಲೇಜ್ಗೆ ಹೋದ್ಮೇಲೂ ಕೂಡ ಮಾನಿನಿ ಮನಸ್ಸಿನಲ್ಲಿ ಪತ್ರಿಕೆಯಲ್ಲಿ ಓದಿರುವಂತಹ ಆ ಒಂದು ಅಡ್ವರ್ಟೈಸ್ಮೆಂಟ್ ಮನಸ್ಸಲ್ಲೇ ತುಂಬಿಕೊಂಡಿರುತ್ತೆ. ಸಂಜೆ ಮನೆಗೆ ಬಂದ ಕೂಡಲೇ ಮತ್ತೆ ಆ ಜಾಹೀರಾತನ್ನು ಓದ್ತಾಳೆ. ಸ್ವಲ್ಪ ಯೋಚಿಸಿ ಅದರಲ್ಲಿ ಕೊಟ್ಟಿರುವಂತಹ ವಿಳಾಸವನ್ನು ತನ್ನ ಡೈರಿನಲ್ಲಿ ಬರೆದಿಟ್ಕೋತಾಳೆ. ರಾತ್ರಿ ಮೊನೀಶ್ ಮನೆಗೆ ಬಂದಾಗ ಅವನಿಗೆ ಕಾಫಿ ಕೊಟ್ಟು ಮಗಳು ಮೊನಿಕಾ ಮನೆಯಲ್ಲಿ ಒಬ್ಬಳೇ ಬೇಸರ ಪಡೋ ವಿಷಯವನ್ನು ಹೇಳ್ತಾಳೆ. ಮನೆಯಲ್ಲಿ ತಾತ ಅಜ್ಜಿ ಇದ್ದರೆ ಮೊನಿಕಾಗೆ ಪ್ರೀತಿ, ಕಾಳಜಿ ಮತ್ತು ಒಡನಾಟ ಸಿಗುತ್ತಿತ್ತು ಅನ್ನೋ ಒಂದು ವಿಷಯವನ್ನು, ಹಾಗೆ ಅವಳ ಆಸೆಯನ್ನು ವ್ಯಕ್ತಪಡಿಸ್ತಾಳೆ. ನಂತರ ಪತ್ರಿಕೆಯಲ್ಲಿ ಕೊಟ್ಟಿದ್ದಂತಹ ಅಡ್ವರ್ಟೈಸ್ಮೆಂಟ್ ವಿಷಯನೂ ಕೂಡ ಮೊನೀಶ್ಗೆ ತಿಳಿಸಿ ಅಲ್ಲಿ ಇರೋ ವಯೋವೃದ್ಧರನ್ನು ನಮ್ಮನೆಗೆ ಕರ್ಕೊಂಡು ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅನ್ನೋ ಅವಳ ಒಂದು ಇಚ್ಛೆಯನ್ನು ಹೇಳ್ಕೊಳ್ತಾಳೆ. ಆದರೆ ಮೊನೀಶ್ ಮೊದಲಿಗೆ ಒಪ್ಪೋದಿಲ್ಲ. ಈ ದಿನಗಳಲ್ಲಿ ಈ ರೀತಿ ಅಡ್ವರ್ಟೈಸ್ಮೆಂಟ್ನ ನಂಬಿಕೊಂಡು ಮನೆಗೆ ಕರ್ಕೊಂಡು ಬರೋದು ಅಷ್ಟು ಸುಲಭ ಅಲ್ಲ. ಅವರನ್ನು ನಂಬೋದು ಹೇಗೆ? ಮೋಸ ಮಾಡೋರು ಯಾರೇ ಆಗಿರಬಹುದು ಅಂತ ಎಚ್ಚರಿಕೆಯಿಂದ ಮಾತನಾಡ್ತಾನೆ. ಪರಿಚಯ ಇಲ್ಲದವರಿಗೆ ಮನೆಯಲ್ಲಿ ಆಶ್ರಯ ನೀಡೋದು ಸರಿಯಲ್ಲ ಅಂತ ಅವನ ಅಭಿಪ್ರಾಯನ ಅವನು ತಿಳಿಸ್ತಾನೆ. ಆದರೆ ಮಾನಿನಿ ಎಲ್ಲರನ್ನೂ ಅನುಮಾನದಿಂದ ನೋಡೋದು ಸರಿಯಲ್ಲ ಅಂತ ಹೇಳಿ, ಮೊದಲು ಆ ಹಿರಿಯರನ್ನು ಭೇಟಿ ಮಾಡಿ ಮಾತಾಡೋಣ, ಅವ್ರ ಬಗ್ಗೆ ವಿಶ್ವಾಸ ಬಂದ ಮೇಲೆ ಮಾತ್ರ ಅವರನ್ನು ಮನೆಗೆ ಕರ್ಕೊಂಡು ಬರೋದ್ರ ಬಗ್ಗೆ ಯೋಚನೆ ಮಾಡೋಣ, ಇಲ್ಲ ಅಂದರೆ ಬೇಡ ಅಂತ ಅವಳ ಒಂದು ಮನವಿಯನ್ನು ಮಾಡ್ಕೊಳ್ತಾಳೆ. ಪತ್ನಿಯ ಒತ್ತಾಯ ಮತ್ತು ಪ್ರೀತಿಗೆ ಮಣಿದ ಮೊನೀಶ್ ಸರಿ, ಒಮ್ಮೆ ಅವರನ್ನು ಭೇಟಿ ಮಾಡೋಣ ಅಂತ ಒಪ್ಕೊಳ್ತಾನೆ. ಮಾನಿನಿಗೆ ತುಂಬ ಸಂತೋಷ ಆಗುತ್ತೆ. ಅವಳು ಅದೇ ದಿನ ಹೋಗೋಣ ಅಂತ ಕೇಳಿದಾಗ ಮೊನೀಶ್ ಕೂಡ ಒಪ್ಕೊಳ್ತಾನೆ. ನಂತರ ಮಾನಿನಿ ಮಗಳು ಮೊನಿಕಾಳಿಗೆ ಊಟ ಮಾಡಿಸಿ ತನ್ನ ಗಂಡ ಮಗಳೊಂದಿಗೆ ಆ ಅಡ್ವರ್ಟೈಸ್ಮೆಂಟ್ನಲ್ಲಿ ಕೊಟ್ಟಿರೋ ವಿಳಾಸನ ಹುಡುಕೊಂಡು ತುಂಬ ಸಂತೋಷದಿಂದ ಹೊರಡ್ತಾಳೆ. ಮಾನಿನಿ, ಮೊನೀಶ್ ಮತ್ತು ಅವರ ಮಗಳು ಮೋನಿಕಾ ಕಾರ್ನಲ್ಲಿ ಚಾಮರಾಜಪೇಟೆಯಲ್ಲಿದ್ದ ಜಾಹೀರಾತಿನಲ್ಲಿ ನೀಡಿದ್ದಂಥ ವಿಳಾಸಕ್ಕೆ ಹೋಗ್ತಾರೆ. ಮಾನಿನಿ ಡೈರಿಯಲ್ಲಿ ಬರೆದಿದ್ದ ವಿಳಾಸವನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿಕೊಂಡು
ಸರಿಯಾದ ಮನೆಯ ವಿಳಾಸಕ್ಕೆ ತಲುಪ್ತಾರೆ. ಅವರು ಮನೆ ಬಾಗಿಲು ತಟ್ಟಿದಾಗ ಒಬ್ಬ ವೃದ್ಧರು ಬಾಗಿಲು ತೆರೆದು ಯಾರು ಅಂತ ಕೇಳ್ತಾರೆ. ಮಾನಿನಿ ಪತ್ರಿಕೆಯಲ್ಲಿ ಪ್ರಕಟ ಆಗಿರುವಂತಹ ಜಾಹೀರಾತನ್ನು ನೋಡಿ ಬಂದಿರೋದನ್ನು ತಿಳಿಸ್ತಾಳೆ. ಇದನ್ನು ಕೇಳಿದ ವೃದ್ಧರು ಸಂತೋಷದಿಂದ ಅವರನ್ನು ಮನೆಯೊಳಗಡೆ ಆಹ್ವಾನಿಸಿ ನಂತರ ತಮ್ಮ ಪತ್ನಿಯನ್ನು ಪರಿಚಯ ಮಾಡಿಕೊಳ್ತಾರೆ. ಮಾನಿನಿ ತಾವು ಬಂದ ಉದ್ದೇಶವನ್ನು ವಿವರಿಸಿದಾಗ ವೃದ್ಧ ದಂಪತಿಗಳು ತಮ್ಮ ಜಾಹೀರಾತಿಗೆ ಇಷ್ಟು ಬೇಗ ಪ್ರತಿಕ್ರಿಯೆ ಬರುತ್ತೆ ಅಂತ ನಿರೀಕ್ಷಿಸಿರಲಿಲ್ಲ ಅಂತ ಸಂತೋಷ ವ್ಯಕ್ತಪಡಿಸ್ತಾರೆ. ಸುಮಾರು 1 ಗಂಟೆ ಹೀಗೆ ಕಾಲ ಕಳೆದು ಎಲ್ಲ ಹೀಗೆ ಪರಸ್ಪರ ಒಬ್ರಿಗೊಬ್ರು ಮಾತಾಡ್ಕೊಳ್ತಾರೆ. ಆ ಮಾತುಕತೆ ನಂತರ ಮೊನೀಷ್ಗೆ ಆ ವೃದ್ಧ ದಂಪತಿಗಳ ಬಗ್ಗೆ ವಿಶ್ವಾಸ ಮತ್ತು ಗೌರವ ಇನ್ನೂ ಹೆಚ್ಚಾಗುತ್ತೆ. ಆದ್ದರಿಂದ 1-2 ದಿನಗಳಲ್ಲಿ ಅವರನ್ನು ತಮ್ಮ ಮನೆಗೆ ಕರ್ಕೊಂಡು ಹೋಗೋದ್ರ ಬಗ್ಗೆ ಹೇಳ್ತಾನೆ. ವೃದ್ಧ ದಂಪತಿಗಳಿಗೂ ಕೂಡ ತುಂಬ ಸಂತೋಷ ಆಗ್ತದೆ. ಸೊ ಅವರು ಒಪ್ಕೊಳ್ತಾರೆ. ಮಾನಿನಿ ಬಹಳ ಸಂತೋಷಪಟ್ಟು ಅವರಿಗೆ ವಂದಿಸಿ ಗಂಡ ಮತ್ತು ಮಗಳು ಜೊತೆಗೆ ಹೊರಡ್ತಾಳೆ. ಹೀಗೆ ಹೋಗುವಾಗ ರಸ್ತೆ ಮಧ್ಯದಲ್ಲಿ ಮಾನಿನಿ ಮೊನಿಕಾಳನ್ನು, ಈ ತಾತ ಅಜ್ಜಿ ನಮ್ಮ ಜೊತೆಗೆ ಇದ್ದರೆ ನಿನಗೆ ಸಂತೋಷ ಆಗುತ್ತಾ ಅಂತ ಕೇಳ್ತಾಳೆ. ಆಗ ಮೊನಿಕಾ, ಐ ಆಮ್ ವೆರಿ ವೆರಿ ಹ್ಯಾಪಿ, ಅವರು ಯಾವಾಗಲೂ ನಮ್ಮ ಜೊತೆಲೇ ಇರಬೇಕು ಅಂತ ಸಂತೋಷದಿಂದ ಹೇಳ್ತಾಳೆ. ಅದನ್ನು ಕೇಳಿದ ಮೊನೀಶ್, ಇನ್ನು ಮುಂದೆ ಅವರು ನಮ್ಮ ಜೊತೆನೇ ಇರ್ತಾರೆ, ಚಿಂತಿಸಬೇಡ ಅಂತ ಮಗಳಿಗೆ ಪ್ರಾಮಿಸ್ ಮಾಡ್ತಾನೆ. ಇದರಿಂದ ಕುಟುಂಬದ ಎಲ್ಲರೂ ಸಂತೋಷದಿಂದ ಮನೆಗೆ ಹಿಂದಿರುಗ್ತಾರೆ. ಮಾನಿನಿ ಮತ್ತು ಮೊನೀಶ್ ತಮ್ಮ ಮನೆಗೆ ಆ ವೃದ್ಧ ದಂಪತಿಗಳನ್ನ ಕರ್ಕೊಂಡು ಬಂದ ಮೇಲೆ ಕುಟುಂಬದಲ್ಲಿ ಅನೇಕ ಒಳ್ಳೆ ಬದಲಾವಣೆಗಳು ಕಂಡುಬರುತ್ತೆ. ವಿಶೇಷವಾಗಿ ಮೊನಿಕಾ ಆ ಅಜ್ಜಿ ತಾತರ ಪ್ರೀತಿ, ಮಾರ್ಗದರ್ಶನ ಮತ್ತು ಸಂಸ್ಕಾರದಿಂದ ತುಂಬ ಬದಲಾವಣೆ ಆಗುತ್ತೆ ಮೊನಿಕಾನಲ್ಲಿ. ಮೊದಲು ತಡವಾಗಿ ಹೇಳ್ತಿದ್ದ ಮೊನಿಕಾ ಈಗ ಬೆಳಗ್ಗೆ ಬೇಗ ಎದ್ದು ದೇವರ ಪ್ರಾರ್ಥನೆ ಮಾಡ್ತಿರ್ತಾಳೆ. ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳ ಕಥೆಗಳನ್ನು ಆಸಕ್ತಿಯಿಂದ ಕೇಳಿಸ್ಕೊತಿರ್ತಾಳೆ. ಟಿವಿ ಮತ್ತು ಕಂಪ್ಯೂಟರ್ ಮುಂದೆ ಹೆಚ್ಚು ಸಮಯ ಕಳೀತಾ ಇದ್ದ ಆ ಹುಡುಗಿ ಈಗ ಚೌಕಾಬಾರ, ಪಗಡೆ ಆಟ ಮುಂತಾದ ಆಟಗಳನ್ನು ಆಡತೊಡಗಿದ್ದಾಳೆ. ಚಿತ್ರಗೀತೆಗಳ ಬದಲು ದೇವರ ನಾಮಗಳನ್ನು ಹಾಡ್ತಿದ್ಲು. ಅವಳು ಒರಟು ಸ್ವಭಾವ ಮತ್ತು ಸ್ವಾರ್ಥವು ಕಡಿಮೆಯಾಗಿತ್ತು. ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿದ್ಲು. ಈ ಎಲ್ಲ ಬದಲಾವಣೆಗಳನ್ನು ನೋಡಿ ಮಾನಿನಿ ಮತ್ತು ಅವಳ ಗಂಡ ಮುನೀಶ್ ತುಂಬ ಸಂತೋಷಪಟ್ಟರು. ಮುನೀಶ್ಗೆ ತಾನು ಅನಾಥ ಅನ್ನೋ ನೋವು ಕೂಡ ಕಡಿಮೆಯಾಗಿತ್ತು. ಮಾನಿನಿಗೆ ತನ್ನ ಕನಸು ನನಸಾಗಿರೋ ರೀತಿ ಕಾಣಿಸ್ತು. ಅವರ ಮನೆ ಸಂತೋಷ ಮತ್ತು ಪ್ರೀತಿಯಿಂದ ತುಂಬಿತ್ತು. ಸ್ವಲ್ಪ ಸಮಯದ ನಂತರ ಮೊನಿಕಾಳ ಹುಟ್ಟುಹಬ್ಬ ಬಂದಿತ್ತು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಮೊನೀಶ್ ನಿರ್ಧಾರ ಮಾಡಿದ. ತನ್ನ ಬಂಧುಗಳನ್ನು, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನೆಲ್ಲ ಬರ್ತ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿದ್ರು. ಈ ಬಾರಿ ಹೊಸ ತಾತ ಅಜ್ಜಿ ಇರೋ ಕಾರಣದಿಂದ ಈ ವರ್ಷದ ಬರ್ತ್ಡೇ ಇನ್ನೂ ವಿಶೇಷವಾಗಿರುತ್ತೆ ಅಂತ ಅವರಿಗೆ ಸಂತೋಷ ಆಗಿತ್ತು. ಅದೇ ಸಮಯದಲ್ಲಿ ಮಾನಿನಿಯ ಬಾಲ್ಯದ ಗೆಳತಿ ನಿಹಾರಿಕಾ ಅಮೇರಿಕಾದಿಂದ ಭಾರತಕ್ಕೆ ಬಂದಿದ್ಲು. ಅವಳು ಕೂಡ ಈ ಒಂದು ಬರ್ತ್ಡೇ ಪಾರ್ಟಿನಲ್ಲಿ ಬರ್ತಾ ಇರೋದು ಇವರಿಗೆ ಇನ್ನೂ ಸಂತೋಷನ ಹೆಚ್ಚು ಮಾಡಿತ್ತು. ಮೊನಿಕಾಳ ಹುಟ್ಟುಹಬ್ಬದ ದಿನ ಬೆಳಗ್ಗೆ ಮುನೀಶ್ ಅವಳಿಗೆ ಶುಭಾಶಯ ಹೇಳೋದಕ್ಕೆ ಹೋದಾಗ ಮೊನಿಕಾ ಮತ್ತು ತಾತ ಅಜ್ಜಿ ಮನೆಯಲ್ಲಿ ಕಾಣಿಸೋದಿಲ್ಲ. ಇದರಿಂದ ಅವನಿಗೆ ಆತಂಕ ಉಂಟಾಗಿ ಅವರು ಎಲ್ಲಿಗೆ ಹೋದರು ಅಂತ ಅನುಮಾನ ಕೂಡ ಪಡಕ್ಕೆ ಶುರು ಮಾಡ್ದ. ಸ್ವಲ್ಪ ಸಮಯದ ನಂತರ ಮೊನಿಕಾ ತಾತ ಅಜ್ಜಿ ಜೊತೆಗೆ ಸಂತೋಷದಿಂದ ಮನೆಗೆ ಬರ್ತಾಳೆ. ಅವರು ಮೊನಿಕಾಳನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಹೊಸ ರೇಷ್ಮೆ ಲಂಗ ಕೊಟ್ಟು ಆ ಮಗುಗೆ ಆಶೀರ್ವಾದ ಮಾಡಿರ್ತಾರೆ. ಮೊನೀಶ್ಗೆ ತನ್ನ ಅನುಮಾನ ಪಟ್ಟಿರೋ ಈ ಒಂದು ತಪ್ಪಿಗೆ ತುಂಬ ನಾಚಿಕೆ ಆಗುತ್ತೆ. ಸಂಜೆ ಮಗಳ ಬರ್ತ್ಡೇನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ತುಂಬ ಗೆಸ್ಟ್ಗಳು ಕೂಡ ಬಂದಿರ್ತಾರೆ. ಮೊನಿಕಾ ಮೊದಲು ತಾತ ಅಜ್ಜಿಯರಿಗೆ ಕೇಕ್ ತಿನ್ನಿಸೋದಕ್ಕೆ ಮುಂದಾಗ್ತಾಳೆ. ಅದೇ ವೇಳೆ ಮಾನಿನಿಯ ಫ್ರೆಂಡು ನಿಹಾರಿಕಾ ಅವಳ ಗಂಡ ನೂತನ್ ಜೊತೆ ಬರ್ತಾರೆ. ಮಾನಿನಿಯ ಹೊಸ ತಾತ ಅಜ್ಜಿಯರನ್ನು ನೋಡಿದ ನಿಹಾರಿಕಾ ಬೆಚ್ಚಬೀಳ್ತಾಳೆ. ಅವರು ತನ್ನ ತಂದೆ ತಾಯಿಯೇ ಅನ್ನೋದು ಗೊತ್ತಾಗುತ್ತೆ. ವಿದೇಶದ ಜೀವನ ಮತ್ತು ಹಣದ ಆಸೆಯಿಂದ ಅವರು ತಮ್ಮ ವಯಸ್ಸಾದ ತಂದೆ ತಾಯಿಯನ್ನು ನಿರ್ಲಕ್ಷಿಸಿದಾಗ ನಿಹಾರಿಕಾ ಮತ್ತು ನೂತನ್ ಪಶ್ಚಾತ್ತಾಪದಿಂದ ಕ್ಷಮೆ ಕೇಳ್ತಾರೆ. ಈಗ ಭಾರತಕ್ಕೆ ಶಾಶ್ವತವಾಗಿ ಹಿಂದಿರುಗುವುದಾಗಿ ಹೇಳಿ ತಮ್ಮೊಂದಿಗೆ ವಾಪಸ್ ಬಂದ್ಬಿಡಿ ಅಂತ ಬೇಡ್ಕೊಳ್ತಾರೆ. ಆದರೆ ಆ ವೃದ್ಧ ತಂದೆ ಮಕ್ಕಳ ನಿರ್ಲಕ್ಷ್ಯದಿಂದ ತಮಗೆ ಆದ ನೋವನ್ನು ತಿಳಿಸ್ತಾರೆ.
ಈಗ ಅವರಿಗೆ ಮುನೀಶ್ ಮತ್ತು ಮಾನಿನಿಯ ಮನೆಯಲ್ಲಿ ನಿಜವಾದ ಪ್ರೀತಿ, ಗೌರವ ಮತ್ತು ನೆಮ್ಮದಿ ಸಿಕ್ಕಿದೆ ಅಂತ ಹೇಳ್ತಾರೆ. ತಮ್ಮ ಮನೆ ಮತ್ತು ಆಸ್ತಿಯನ್ನು ಮಕ್ಕಳಿಗೆ ಕೊಡೋದಾಗಿ ಹೇಳಿದ್ರು, ತಾವು ಮಾತ್ರ ಮುನೀಶ್ ಮತ್ತು ಮಾನಿನಿಯೊಂದಿಗೆ ಉಳಿಯೋದಾಗಿ ನಿರ್ಧರಿಸ್ತಾರೆ. ಮಾನಿನಿ ಕೂಡ ಈ ಅಮೂಲ್ಯವಾದಂತಹ ತಾತ ಅಜ್ಜಿಯನ್ನು ನಾವು ಕಳೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಮುನೀಶ್ ಕೂಡ ಬಾಲ್ಯದಲ್ಲೇ ತಂದೆ ತಾಯಿ ಪ್ರೀತಿಯನ್ನು ಕಳೆದುಕೊಂಡಿರೋದ್ರಿಂದ ಈಗ ಮತ್ತೆ ಅವರನ್ನು ಕಳೆದುಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಭಾವುಕನಾಗ್ಬಿಡ್ತಾನೆ. ಆ ವೃದ್ಧ ದಂಪತಿಗಳು ಮುನೀಶ್ನನ್ನು ಪ್ರೀತಿಯಿಂದ ಅಪ್ಕೊಂಡು ಆಶೀರ್ವಾದ ಮಾಡ್ತಾರೆ. ಈ ಕಡೆ ಯಾವುದನ್ನೂ ಅರಿಯದೇ ಇರುವಂತಹ ಮುನಿಕಾ ತನ್ನ ತಾತ ಅಜ್ಜಿಯರ ಕೈ ಹಿಡಿದು ಬನ್ನಿ ನಮ್ಮ ಜೊತೆ ಆಟ ಆಡೋಣ ಅಂತ ಸಂತೋಷದಿಂದ ಕರೆದುಕೊಂಡು ಹೋಗ್ತಾಳೆ. ಒಟ್ಟಾರೆಯಾಗಿ ಈ ಕಥೆಯ ಸಂದೇಶ ಹೇಳೋದಾದರೆ, ಈ ಕತೆ ವಯಸ್ಸಾದ ತಂದೆ ತಾಯಿಯನ್ನು ಗೌರವದಿಂದ ನೋಡ್ಕೊಳ್ಬೇಕು, ಅವರನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಗಿಡವಾಗಿದ್ದಾಗ ಹೇಗೆ ಒಂದು ಮರ ಆಶ್ರಯ ನೀಡುತ್ತೋ ಅಥವಾ ಆ ಗಿಡಕ್ಕೆ ಯಾರ್ದೋ ಒಬ್ರದ್ದು ಆಸರೆ ಬೇಕಾಗಿರುತ್ತೋ, ಅದೇ ರೀತಿ ಬಾಲ್ಯಕಾಲದಲ್ಲಿ ಬೆಳೆಯೋ ಮಕ್ಕಳಿಗೆ ತಂದೆ ತಾಯಿ ಅವಶ್ಯಕತೆ, ಅವರ ಪ್ರೀತಿ ಎಷ್ಟು ಮುಖ್ಯ ಆಗಿರುತ್ತೆ. ಅದೇ ಮಕ್ಕಳು ಬೆಳೆದು ದೊಡ್ಡವರಾದಮೇಲೆ ಆ ಒಂದು ವಯಸ್ಸಾದ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಟ್ಬಿಡ್ತಾರೆ ಅಥವಾ ಯಾವುದೋ ಮತ್ತೊಂದು ದೇಶಕ್ಕೆ ಹೋಗೋ ಒಂದು ಆಸೆಯಲ್ಲಿ ಅವರನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಅವ್ರ ಕಡೆ ತಿರುಗೂ ಕೂಡ ನೋಡೋದಿಲ್ಲ. ಅವರನ್ನು ನಾವು ಸಾಕಬೇಕು, ಅವರಿಗೆ ಆಶ್ರಯ ನೀಡಬೇಕು, ನಮ್ಮನ್ನು ಹೇಗೆ ಮಗು ಥರ ನೋಡ್ಕೊಂಡಿರ್ತಾರೋ ಹಾಗೆ ಅವರನ್ನು ನಾವು ಮಗು ಥರ ನೋಡ್ಕೊಳ್ಬೇಕು ಅನ್ನೋ ಯಾವುದೇ ಯೋಚನೆ ಕೂಡ ಮಾಡೋದಿಲ್ಲ. ಸ್ವಾರ್ಥ ಬದುಕಿನ ಹಿಂದೆ ದುಡ್ಡಿನ ಆಸೆಗೆ ಹೊರಟೋಗ್ಬಿಡ್ತಾರೆ. ಸೊ ಅಂಥವರಿಗೆ ಈ ಪಾಠ ನಿಜವಾಗ್ಲೂ ಒಂದು ಸಂದೇಶ ಆಗಿದೆ. ಸೊ ಇದಾಗಿತ್ತು ಆಗಮನ ಪಾಠದ ಸಾರಾಂಶ. ಇಷ್ಟೇ ಅಲ್ದಿರ ಈ ಪಾಠಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವು ಪ್ರಶ್ನೋತ್ತರಗಳನ್ನು ಕೂಡ ನಾನು ಈ ವಿಡಿಯೋನಲ್ಲಿ ನೀಡಿದ್ದೀನಿ. ಈ ಒಂದು ಪ್ರಶ್ನೋತ್ತರಗಳು ನಿಮಗೆ ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಈಸಿ ಆಗಬಹುದು. ಸೊ ಇದೇ ರೀತಿ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿರುವಂತಹ ಬೇರೆ ಪಾಠಗಳ ಸಾರಾಂಶವನ್ನು ಹಾಗೆ ಕ್ವಶನ್ ಆನ್ಸರ್ಸ್ಗಳನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಅದಕ್ಕಾಗಿ ನೀವು PU ಕನ್ನಡ ಲರ್ನಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.